ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆಗುಂಬೆ ಘಟ್ಟವನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಈಗ ನಾವು ತೀರ್ಥಹಳ್ಳಿಯಿಂದ ಆಗುಂಬೆ ಊರಿನವರೆಗೂ ಬಂದಿದ್ದೀವಿ. ಇಲ್ಲಿಂದ ಮುಂದೆ ಆಗುಂಬೆ ಊರು ಮತ್ತು ಆಗುಂಬೆ ಘಟ್ಟ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಇದೇ ಆಗುಂಬೆ ಊರು. ಇಲ್ಲೆಲ್ಲ ಫಾಸ್ಟ್ ಫುಡ್ ಅಂಗಡಿಗಳಾಗಿರಬಹುದು, ಹೋಟೆಲ್ಗಳಾಗಿರಬಹುದು, ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗ್ತವೆ. ಸ್ವಲ್ಪ ಮಳೆ ಕಡಿಮೆ ಇದೆ ಇವತ್ತಿಲ್ಲಿ. ಈ ಟೈಮಲ್ಲಿ ಕಡಿಮೆ ಇದೆ ಅಷ್ಟೇ. ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಈ ಆಗುಂಬೆ ಪ್ರದೇಶ ಏನಿದೆ, ಯಾವಾಗಲೂ ಮಳೆ ಹೊಯ್ತಾ ಇರುವಂತಹ ಪ್ರದೇಶನೇ ಇದು. ಒಂದು ಸಲ ಮಳೆ ಹೊಯ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಮಗೆ ಮುಂದ್ಗಡೆ ಏನಿದೆ ಅಂತಲೂ ಗೊತ್ತಾಗಲ್ಲ. ಆ ನಮ್ಮನೆ ಒಂದು ರೀತಿ ಮಂಜು ಕವಿದ ವಾತಾವರಣ ಆಗಿಬಿಡುತ್ತೆ. ಸ್ನೇಹಿತರೆ, ನೀವೇನಾದರೂ ಒಂದು ಸಲ ಆದರೂ ಆಗುಂಬೆ ಘಾಟಲ್ಲಿ ಟ್ರಾವೆಲ್ ಮಾಡಿದ್ದೀರಿ ಅಂತ ಆದರೆ ನಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲೆಲ್ಲ ಹೋಟೆಲ್ಗಳೆಲ್ಲ ಇದ್ದಾವೆ. ಮುಂದ್ಗಡೆ ಬೋರ್ಡಲ್ಲಿ ಯಾವ್ಯಾವ ಊರಿಗೆ ಹೋಗಿ ಎಷ್ಟೆಷ್ಟು ಕಿಲೋಮೀಟ್ರ್ ಅಂತ ಎಲ್ಲ ಇಲ್ಲಿ ಬರ್ತಿದೆ. ಸ್ವಲ್ಪ ಚಳಿನೂ ಬೀಳ್ತಾ ಇದೆ ಸ್ನೇಹಿತರೆ. ಈಗ ನೋಡಿ, ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ. ವೆಹಿಕಲ್ಗಳೆಲ್ಲ ತುಂಬ ಟ್ರಾವೆಲ್ ಮಾಡ್ತವೆ ಈ ರೋಡಲ್ಲಿ. ಆದರೆ ಉದ್ದುದ್ದ ಬಸ್ಗಳೆಲ್ಲ ಹೋಗೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಆಗುಂಬೆ ಘಾಟಿನ ಟರ್ನು ಒಂದು ರೀತಿ ವಿಚಿತ್ರ ಇದೆ. ನೋಡಿ, ನೀವು ಎಷ್ಟೇ ಹಗಲಿಗೆ ಬಂದರೂ ಕೂಡ ಇಲ್ಲಿ ಬಂದ ಕೂಡಲೇ ಒಂದು ರೀತಿ ಕತ್ಲೆ ಆದಂಗೆ ಆಗ್ತಾಯಿದೆ. ಬೆಳಗ್ಗೆ ಸುಮಾರು 8:30 ಆಗಿದೆ ಈಗ. ಅದು ಯಾವ ರೀತಿ ಕತ್ಲೆ ಟೈಪ್ ಇರುತ್ತೆ ಈ ಏರಿಯಾದಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಇಲ್ಲಿ ಇಳಿಯೋದಕ್ಕಿಂತ ಹತ್ತಬೇಕಾದ್ರೇ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಈ ಘಾಟ್ ಸೆಕ್ಷನಲ್ಲಿ ಅಂತ ಅನಿಸುತ್ತೆ. ಇಳಿಬೇಕಾದ್ರೆ ನಿಧಾನವಾಗಿ ಇಳಿದ್ಬಿಡ್ತೀವಿ. ಆದರೆ ಶಾರ್ಪ್ ಹೇರ್ ಪಿನ್ ಬೆಂಡ್ಸ್ ಎಲ್ಲ ಇದಾವಲ್ವ, ಅಲ್ಲಿ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹತ್ತಿ ಬರಬೇಕಾದ್ರೆ. ಯಾಕೆಂದರೆ ಮೇಲ್ಗಡೆಯಿಂದ ಏನಾದರೂ ಗಾಡಿ ಬಂತು ಅಂತಂದರೆ ಕೆಳಗಡೆಯಿಂದ ಮೇಲೆ ಹತ್ತು ಬರೋರಿಗೆ ಒಂದು ರೀತಿ ಬ್ಯಾಲೆನ್ಸೇ ಸಿಗಲ್ಲ. ನೋಡಿ, ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟಿಂದ ಒಳಗಡೆ ಹೋಗ್ಬೋದು. ಸೋಮೇಶ್ವರ 8 ಕಿಲೋಮೀಟ್ರ್ ಅಂತ ಇದೆ. ಸೋಮೇಶ್ವರ ಅಂತಂದರೆ ಘಟ್ಟ ಇಳಿದ ಕೂಡಲೇ ಸಿಗುವಂಥದ್ದು. ನೋಡಿರಿ, ಮುಂದ್ಗಡೆ ಯಾವ ರೀತಿ ಇದೆ. ತುಂಬ ದೂರದವರೆಗೂ ಊರುಗಳು ಕಾಣಿಸ್ತವೆ. ಈ ರೋಡ್ ಇಲ್ಲಿ ಸ್ವಲ್ಪ ಸಣ್ಣ ಇದೆ. ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಏನಿದೆಯಲ್ಲ, ತುಂಬ ಸುಂದರವಾದ ಪಾಯಿಂಟ್ ಇದೆ.
ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಲ್ವಾ, ಇದೇ ಆಗುಂಬೆಯ ಸುಂದರವಾದಂತಹ ಸನ್ಸೆಟ್ ವ್ಯೂ ಪಾಯಿಂಟು. ಅಲ್ಲಿ ದೂರದಲ್ಲಿ ನೀವು ನೋಡಬಹುದು ಮೋಡಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಹಾಗೆ ಇಲ್ಲಿ ರೋಡನ್ನು ನೋಡಬಹುದು, ಕೆಳಗಡೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ನನಗಂತೂ ಅದು ಯಾಕೋ ಏನೋ ಸ್ನೇಹಿತರೆ, ಈ ಆಗುಂಬೆ ಅನ್ನುವಂತಹ ಒಂದು ಹೆಸರನ್ನು ಕೇಳಿದ ಕೂಡಲೇ, ಅಥವಾ ಈ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ನ ಫೋಟೋವನ್ನಾಗಲಿ ಇದರ ವಿಡಿಯೋವನ್ನಾಗಲಿ ನೋಡಿದ ಕೂಡಲೇ, ಅಥವಾ ಇಲ್ಲಿಂದ ಯಾವಾಗಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಪ್ಲೇಸ್ನ ಮುಖಾಂತರ ಹೋಗಬೇಕಾದ್ರೆ ಈ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟನ್ನು ನೋಡಿದ ಕೂಡಲೇ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಾಗ್ಬಿಡುತ್ತೆ. ನಾವು ಚಿಕ್ಕವರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿನಲ್ಲಿ ಈ ಪ್ಲೇಸನ್ನು ತೋರಿಸಿದ ಕಾರಣದಿಂದಾನೇ ಇರಬಹುದೇನೋ. ಇನ್ನು ಆ ಸಾಂಗ್ ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ. ಯಾರ್ಯಾರು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದೀರೋ ಅವರೆಲ್ಲ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಶೇರ್ ಮಾಡಬೇಕು. ಅಂತಹ ಒಂದು ಅದ್ಭುತ ಸ್ಥಳದಲ್ಲಿ ಇಲ್ಲಿ ಶೂಟಿಂಗನ್ನು ಮಾಡಿದ್ದಾರೆ. ಆಕಾಶ ಕ್ಲಿಯರ್ ಆಗಿದ್ದರೆ ಇಲ್ಲಿಂದ ಅರಬ್ಬಿ ಸಮುದ್ರವನ್ನು ಕೂಡ ನೋಡಬಹುದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿರುವಂತಹ ದಟ್ಟವಾದ ಕಾಡನ್ನೆಲ್ಲ ನೀವು ನೋಡಬಹುದು. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ನಮ್ಮ ಹಿಂದ್ಗಡೆ ದೂರದವರೆಗೂ ಕೂಡ ಊರುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಈ ಸನ್ಸೆಟ್ ವ್ಯೂ ಪಾಯಿಂಟ್ನ ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಓಡಾಡುವಂತಹ ವಾಹನಗಳನ್ನು ನೋಡೋದೇ ಒಂದು ರೀತಿ ಖುಷಿ. ಬನ್ನಿ ಸ್ನೇಹಿತರೆ, ಈ ಸನ್ಸೆಟ್ ವ್ಯೂ ಪಾಯಿಂಟನ್ನು ನೋಡಿ ಆದ ನಂತರ ಈಗ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ನೋಡಿ, ಈಗ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿ ಆಯ್ತಲ್ವಾ. ಈಗ ನೋಡಿ ಯಾವ ರೀತಿ ಕರ್ವಿಂಗ್ಗಳೆಲ್ಲ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ ಅಂತ ನೀವು ನೋಡಬಹುದು. ಈ ಟೈಮಲ್ಲಿ ಮಳೆ ಬೀಳ್ತಾ ಇಲ್ಲ, ಅದಕ್ಕಾಗಿ ಇಲ್ಲಿ ರೋಡೆಲ್ಲ ಸ್ವಲ್ಪ ಜಾರ್ತಾ ಇಲ್ಲ, ಅಂದರೆ ಒಣಗಿದೆ ಸ್ವಲ್ಪ ರೋಡೆಲ್ಲ. ಈಗ ನೋಡಿ, ಇದು 2ನೇ ತಿರುವು. ನಾವು ಆವಾಗ ಅಲ್ಲಿ ಬಂದಿದ್ದು 1ನೇ ತಿರುವು. ಇಲ್ಲಿ ಮತ್ತೊಂದು ತಿರುವು ಬಂತು. ಹೋಗಬೇಕಾದ್ರೆ ಈಸಿ ಅಂತ ಅನಿಸುತ್ತೆ ಸ್ನೇಹಿತರೆ, ಆದರೆ ಕೆಳಗಡೆಯಿಂದ ಬರೋವರಿಗೆ ಸ್ವಲ್ಪ ಕಷ್ಟ. ಗಾಡಿಗಳೆಲ್ಲ ಹೆಂಗೆ ಕೆಳಗಡೆ ಇಳಿತಾ ಇದ್ದಾವೆ. ಡೌನಲ್ಲಿ ಇಳಿಬೇಕಾದ್ರೆ ಏನೂ ಅನಿಸಲ್ಲ, ಮೇಲೆ ಹತ್ತಿ ಬರಬೇಕಾದ್ರೆ ಮೇಲ್ಗಡೆಯಿಂದ ಗಾಡಿಗಳು ಎಷ್ಟು ಸ್ಪೀಡಲ್ಲಿ ಇರ್ತವೆ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ಸ್ವಲ್ಪ ಗಲಿಬಿಲಿ ಆಗುತ್ತೆ ಆಗುಂಬೆ ಘಟ್ಟವನ್ನು ಹತ್ತಬೇಕಾದ್ರೆ. ಮತ್ತು ಕರುಗಳು ಕೂಡ ತುಂಬ ಶಾರ್ಪ್ ಆಗಿದ್ದಾವೆ. ದೊಡ್ಡ ದೊಡ್ಡ ಬಸ್ಗಳೆಲ್ಲ ಅಥವಾ ಲಾರಿಗಳು ಅವೆಲ್ಲ ಇಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ನೋಡಿ, ಇಲ್ಲೊಂದು ಕರು ಬಂತು, ಅದೇ ರೀತಿ ದೊಡ್ಡ ಕರು. ಇದು 5ನೇ ತಿರುವು. ನೋಡಿ, ಇಲ್ಲಿ ಬರ್ಕೊಂಡಿದ್ದ 5ನೇ ತಿರುವು ಅಂತ. ಅಲ್ಲೇ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ರೆ ರೋಡ್ ಕಾಣಿಸೋದಿಲ್ಲ, ಅದೇ ಪ್ರಾಬ್ಲಮ್. ನೋಡಿ, ಕೆಳಗಡೆ ರೋಡೆಲ್ಲ ಇಲ್ಲಿಂದ ಕಾಣಿಸ್ತಾ ಇದ್ದಾವೆ. ಇದು ಎಷ್ಟನೇ ತಿರುವು ಅಂತ ಹೇಳಲಿಕ್ಕೆ ಇದ್ದಂತಹ ಬೋರ್ಡ್ ಕೂಡ ಇಲ್ಲ. ಗಾಡಿಗಳೆಲ್ಲ ಡಿಕ್ಕಿ ಹೊಡೆದು ಬಿದ್ದಿದ್ದಾವೆ ಅಂತ ಅನಿಸುತ್ತೆ. ಹೋಗಬೇಕಾದ್ರೆ ದೂರದಲ್ಲಿರುವ ಊರುಗಳೆಲ್ಲ ನಮಗೆ ಕಾಣಿಸ್ತಾವೆ ಇಲ್ಲಿಂದ.
ಆ ಕಡೆ ಮೋಡ ಇರೋದು ಅದನ್ನೆಲ್ಲ ನೀವು ನೋಡಬಹುದು. ಮೋಡಗಳೆಲ್ಲ ನಮಗಿಂತ ಕೆಳಗೇನೆ ಇದ್ದಾವೆ. ಇದೇ ಆಗುಂಬೆ ಘಾಟಿನ ವಿಶೇಷ. ಈಗ ನಾವು ಸಿರ್ಸಿಯಿಂದ ಕುಮಟಾಕ್ಕೆ ಹೋಗ್ಬೇಕಾದ್ರೆ ದೇವಿಮನೆ ಘಾಟ್ ಅಂತ ಸಿಗುತ್ತಲ್ವ, ಆ ದೇವಿಮನೆ ಘಾಟಲ್ಲಿ ನೋಡಿ ಇಲ್ಲಿ ಇಷ್ಟೊಂದು ವೆಹಿಕಲ್ಗಳು ನಿಂತುಬಿಟ್ಟಿದ್ದಾವೆ. ಅಂದರೆ ಒಂದೊಂದು ಸಲ ಇದೇ ರೀತಿ ಟ್ರಾಫಿಕ್ ಆಗಿಬಿಡುತ್ತೆ. ಏನಾಯಿತು, ಯಾಕೆ ನಿಂತಿದ್ದಾವೆ ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಎಲ್ಲ ಸ್ಟಾರ್ಟ್ ಆದರೂ ಹೋಗಲಿಕ್ಕೆ ನಾವು ಹೋಗೋಣ. ಇವತ್ತು ತುಂಬ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಮುಂದ್ಗಡೆ ಒಂದು ಬಸ್ ಇದೆ, ಅದಕ್ಕೇನೋ. ಇದು ಆಗುಂಬೆ ಘಾಟಿನ ಪರಿಸ್ಥಿತಿ. ಮುಂದುಗಡೆ ಗಾಡಿಗಳು ಜಾಸ್ತಿ ಆಗಿಬಿಟ್ರೆ ಇದೇ ರೀತಿ ಟ್ರಾಫಿಕ್ ಆಗ್ತಾ ಹೋಗುತ್ತೆ. ಕೆಳಗಡೆಯಿಂದನೂ ಗಾಡಿಗಳು ಬರ್ತಾ ಇದ್ದಾವೆ, ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ಬೋದು. ಹೀಗಿರಬೇಕಾದ್ರೆ ಮೇಲೆ ಹತ್ತೋದು ತುಂಬ ಕಷ್ಟ ಆಗಿಬಿಡುತ್ತೆ. ಕೆಳಗಡೆ ಇಳಿಬೇಕಾದ್ರೂ ಹೇಗೋ ಇಳಿದು ಬಿಡ್ಬೋದು. ನೋಡಿ ಇಲ್ಲಿ ಯಾವ ರೀತಿ ಡೌನ್ ಇದೆ ನೋಡಿ. ಇಳಿಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಸುತ್ತಾಕಿನೇ ಇಳಿಬೇಕಾಗುತ್ತೆ. ಆ ಕಡೆ ಗಾಡಿಗಳೆಲ್ಲ ಆ ಕಡೆನೇ ನಿಂತಿರ್ಬೇಕಾಗತ್ತೆ. ಆ ನಂತರ ಅವರು ಮೇಲೆ ಹತ್ತಿ ಬರ್ಬೇಕು. ಇಲ್ಲಿಂದ ಗಾಡಿಗಳು ಕ್ಲಿಯರ್ ಆಯಿತು ಅಂದ್ಕೂಡಲೇ. ಮತ್ತು ಸ್ನೇಹಿತರೆ, ಒಂದೇ ಸಲ ಬ್ರೇಕ್ ಹಾಕಿದ ಕೂಡಲೇ ಇಲ್ಲಿ ಗಾಡಿಗಳು ನಿಲ್ತಾವಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಿಮ್ಮ ಹಿಂದ್ಗಡೆ ಯಾವ ಗಾಡಿ ಬರ್ತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ನೀವು ಎಚ್ಚರವಾಗಿರೋದು ಒಳ್ಳೆಯದು. ನೋಡಿ ಅಲ್ಲಿ ಬಸ್ ಹೋಗ್ತಾ ಇದೆ. ಆಗುಂಬೆ ಘಾಟಿ. ಇಲ್ಲಿ ಜಾಗ ಇದೆ ಅಂತ ಹೇಳಿ ರೈಟ್ ಸೈಡಿಗೆ ಹೋಗಿ ಗಾಡಿ ತೊಗೊಂಡು ಹೋಗೋಂಗಿಲ್ಲ. ಯಾಕಂದರೆ ಕೆಳಗಡೆಯಿಂದ ಬರುವಂತಹ ಗಾಡಿಗಳೇನಿದ್ದಾವೆ ಅವು ಆ ಕಡೆ ಸೈಡಿಂದ ಬರ್ತಾವಲ್ವ, ಅದಕ್ಕಾಗಿ ನಾವು ಸ್ವಲ್ಪ ಗ್ಯಾಪ್ ಕೊಡಬೇಕಾಗಿರುತ್ತೆ ಅವಕ್ಕೆ. ಬಸ್ಸು ಟೂರಿಸ್ಟ್ಗಳೇನು ಮಾಡ್ತಾರೆ ಅಂತಂದರೆ ಮಧ್ಯೆ ಮಧ್ಯೆ ನಿಂತು ಬಿಡ್ತಾರೆ. ಅದು ಯಾವ ರೀತಿ ಟರ್ನ್ ಇದೆ, ಭಯಂಕರ ಟರ್ನ್ಗಳು. ಇಲ್ಲಿ ಸ್ವಲ್ಪ ಅಡ್ಡಿಲ್ಲ. ದೊಡ್ಡ ದೊಡ್ಡ ಹೇರ್ ಪಿನ್ ಕರುಗಳು ಸ್ವಲ್ಪ ಕಡಿಮೆ ಆದವು. ಇನ್ನು ಮುಂದೆ ಮತ್ತೆ ಸಿಗ್ತವೆ, ನಾವು ನೋಡ್ಬೇಕೀಗ. ಇಲ್ಲಿ ಒಂದಿದೆ ಅದೇ ರೀತಿಯ ಕರು.
ಬಸ್ಸುಗಳು ಕೂಡ ಬರ್ತಾ ಇದ್ದಾವೆ, ಆದರೆ ತುಂಬ ಉದ್ದುದ್ದ ಬಸ್ಸುಗಳಲ್ಲ ಇವು. ಇಂಥ ರೋಡಲ್ಲಿ ಬ್ರೇಕ್ ಹಾಕಲಿಕ್ಕೂ ಕೂಡ ಹೆದರಿಕೆ ಆಗುತ್ತೆ. ಯಾಕಂದರೆ ಹಿಂದುಗಡೆ ಇರುವಂತಹ ಗಾಡಿಗಳು ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಬ್ರೇಕ್ ಹಾಕಿದ್ರೂ ಅವರಿಗೂ ಕೂಡ ತಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಟ್ರಾವೆಲ್ ಮಾಡುವಂತಹ ಗಾಡಿಗಳೇನಿದ್ದಾವೆ, ಕಾರ್ಗಳೇನಿದ್ದಾವೆ, ಯಾವುದೇ ಗಾಡಿ ಆಗಿರಲಿ ಅದು ಸ್ವಲ್ಪ ಸ್ಲೋ ಆಗೇ ಹೋಗಬೇಕಾಗಿರುತ್ತೆ. ಬ್ರೇಕ್ ಹಾಕಿದ್ರೂ ಕೂಡ ಮುಂದ್ಗಡೆ ಇರೋ ಗಾಡಿಗೆ ಹೋಗಿ ಡ್ಯಾಶ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಮತ್ತು ನೋಡಿ, ಹಗಲಿಗೂ ಇಷ್ಟೊಂದು ಕತ್ಲೆ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕಾಯಂ ತಿರುಗಾಡೋ ಬಸ್ನವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡಿ, ಹೋಗಿ ಮುಂದೆ ಟಚ್ ಆಯ್ತೇನೋ ಅನ್ಬೇಕು, ಆ ರೀತಿ ಆಗತ್ತೆ ಇಲ್ಲಿ. ನೋಡಿ, ಕೆಳಗಡೆ ಬರುವಂತಹ ಗಾಡಿಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಈ ರೋಡಲ್ಲಿ ನಾವು ಮಾತಾಡೋದಕ್ಕಿಂತನೂ ಒಂದು ರೀತಿ ಹಾಗೆ ನೋಡ್ತಾ ಇದ್ರೇ ಖುಷಿ ಅನಿಸುತ್ತೆ ಈ ಆಗುಂಬೆ ಘಾಟನ್ನು. ಆಮೇಲೆ ಅಣಸಿ ಘಾಟ್ ಅಂತ ಒಂದಿದೆಯಲ್ಲ, ಅದು ಕೂಡ ಹಾಗೆ. ಜೊಯ್ಡಾದಿಂದ ಕಾರವಾರ ಹೋಗ್ಬೇಕಾದ್ರೆ ಅಣಸಿ ಘಾಟ್ ಅಂತ ಸಿಗುತ್ತೆ ಅಣಸಿ ಊರಲ್ಲಿ. ಅದು ಕೂಡ ಹಾಗೆ, ಅದು ಸುಮಾರು 14 ಕಿಲೋಮೀಟ್ರ್ ಘಟ್ಟ. ಇದಾದರೂ ಒಂದು 8 ಕಿಲೋಮೀಟ್ರು. ಕೆಳಗಡೆಯಿಂದ ಗಾಡಿ ಬರ್ತಾ ಇದೆ. ಇವರೆಲ್ಲ ಮೈ ಮೇಲೆ ಬಂದ್ರೇನೋ ಅಂತ ಅನಿಸ್ಬಿಡುತ್ತೆ, ಆದರೆ ಅವ್ರಿಗೆ ಅಷ್ಟು ಪ್ರಾಕ್ಟೀಸ್ ಇರುತ್ತೆ. ಕಾಯಂ ಇದೇ ರೋಡಲ್ಲಿ ಓಡಾಡೋರಲ್ಲವ ಅವರು. ಇನ್ನು ಹೊರಗಡೆಯಿಂದ ಬರೋ ಟೂರಿಸ್ಟ್ಗಳದ್ದೇ ಸ್ವಲ್ಪ ಪ್ರಾಬ್ಲಮ್. ಯಾಕೆಂತಂದರೆ ಲೆವೆಲ್ ರೋಡಲ್ಲಿ ಅಥವಾ ಬಯಲುಸೀಮೆ ಕಡೆಯಲ್ಲಿ ಗಾಡಿಗಳನ್ನು ಹೊಡೆದಿರುವಂಥವ್ರಿಗೆ ಇಂಥ ರೋಡಲ್ಲಿ ಬಂದ ಕೂಡಲೇ ಒಂದೇ ಸಲ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಇರೋದಿಲ್ಲವಲ್ಲ, ಅದಕ್ಕಾಗಿ. ನಿಧಾನವಾಗಿ ಘಟ್ಟ ಇಳಿತಾ ಕೆಳಗಡೆ ಬಂದಿದ್ದೀವಿ. ಈಗ ಇನ್ನೂ ಪೂರ್ತಿ ಕೆಳಗಡೆ ಬರಲಿಲ್ಲ, ಇನ್ನೂ ಒಂದು ಕಾಲು ಭಾಗ ಇದೆ ಅಂತ ಅನಿಸ್ತಾ ಇದೆ. ಗಾಡಿಗಳು ಸಾಲಾಗಿ ಹೋಗ್ತಾ ಇರ್ತವೆ, ಅದನ್ನು ನೋಡಲಿಕ್ಕೆ ಒಂದು ರೀತಿ ಖುಷಿ. ಕೆಳಗಡೆನೂ ಒಂದು ಅದೇ ರೀತಿ ಹೆರ್ಪಿನ ಬೆಂಡಿದೆ. ಕಟ್ಟೆಗಳೆಲ್ಲ ಸೈಡ್ ಕಟ್ಟೆಗಳೇನಿದ್ದಾವಲ್ಲ ಅವೆಲ್ಲ ಹೆಂಗೆ ಒಡೆದು ಹೋಗ್ತವೆ ಅಂತ ಗೊತ್ತಾಗಲ್ಲ. ಅಂದರೆ ವೆಹಿಕಲ್ ತಾಗೆ ಒಡೆದು ಹೋಗಿರ್ಬೋದೇನೋ ಅಂತ ನನ್ನ ಅನಿಸಿಕೆ. ಹಾಗೇನಾದರೂ ಆದರೆ ವೆಹಿಕಲ್ಗಳು ಕೂಡ ಕೆಲವೊಂದು ಸಲ ಕೆಳಗಡೆ ಬಿದ್ದಿರೋ ಚಾನ್ಸಸ್ ಇರುತ್ತೆ. ಅಥವಾ ಈ ಉದ್ದನೆಯ ಬಸ್ಸುಗಳೆಲ್ಲ ಹೋದಾಗ ಅದರ ಮುಂಭಾಗ ತಾಗಿ ಆ ಕಟ್ಟೆಗಳೆಲ್ಲ ಉದುರು ಹೋಗಿದ್ದಾವೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಏನಾದರೂ ಗುಡ್ಡ ಕುಸಿತದಿಂದ ಆದರೆ ಸೈಡ್ ಇರೋ ಅಷ್ಟು ಕಟ್ಟೆನೂ ಬೀಳಬೇಕಾಗತ್ತೆ. ಅರ್ಧ ಕಟ್ಟೆ ಎಲ್ಲ ಹೆಂಗೆ ಬೀಳುತ್ತೆ. ಮತ್ತು ಸ್ನೇಹಿತರೆ, ಘಟ್ಟ ಇಳಿಬೇಕಾದ್ರೆ ಯಾವಾಗಲೂ ಕಿವಿ ಕಟ್ಕೊಳ್ಳುತ್ತೆ ಒಂದು ರೀತಿ. ನಮಗೆ ಸೌಂಡ್ ಎಲ್ಲ ಸ್ವಲ್ಪ ಕಡಿಮೆ ಕೇಳಿಸುತ್ತೆ, ಆ ರೀತಿ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ನನಗೂ ಕೂಡ ಆಗ್ತಾಯಿದೆ, ಗಾಡಿಗಳ ಸೌಂಡೆಲ್ಲ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ. ಮತ್ತು ನಿಮಗೆ
ಗಾಳಿಯ ಸದ್ದು ಜಾಸ್ತಿ ಬರ್ತಾ ಇದೆಯೋ ಅಥವಾ ನಾನು ಮಾತಾಡಿದ್ದು ಕೇಳಿಸ್ತಾ ಇದೆಯೋ ಅನ್ನೋದನ್ನು ಒಂದು ಸಲ ಕಮೆಂಟ್ ಮಾಡಿಬಿಡಿ. ಈಗ ನೀವು ನೋಡ್ತಾ ಇರೋದು ಆಗುಂಬೆ ಘಾಟ್. ಮೇಲ್ಗಡೆ ಇರುವ ಊರು ಆಗುಂಬೆ, ಕೆಳಗಡೆ ಇರುವ ಊರು ಸೋಮೇಶ್ವರ ಅಂತ. ಒಂದು 8 ಕಿಲೋಮೀಟ್ರ್ ಘಟ್ಟ ಅಂತ ಹೇಳ್ಬೋದು. ಇನ್ನು ಊರಿಂದ ಊರಿಗೆ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಅಂದರೆ ಆಗುಂಬೆ ಊರಿಂದ ಸೋಮೇಶ್ವರ ಊರಿಗೆ 10 ಕಿಲೋಮೀಟ್ರ್ ಇರ್ಬೋದು. ಯಾಕೆಂದರೆ ಘಟ್ಟ ಹತ್ತದ ನಂತರ ಸ್ವಲ್ಪ ದೂರ ಹೋದ ನಂತರ ನಮಗೆ ಆಗುಂಬೆ ಊರು ಸಿಗುತ್ತಲ್ವ, ಅದಕ್ಕಾಗಿ. ಸೋಮೇಶ್ವರ ಅಂತೂ ಘಟ್ಟ ಇಳಿದ್ಕೊಳ್ಳೆ ಹತ್ತಿರದಲ್ಲೇ ಇದೆ, ಭಾಳ ದೂರ ಏನಿಲ್ಲ. ನೋಡಿ ಎಷ್ಟೊಂದು ಗಾಡಿಗಳು ಬರ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಮದೇನಾದರೂ ಹಳೆ ಗಾಡಿಗಳಾಗಿದ್ದರೆ, ಈ ಹೊಸ ಗಾಡಿಗಳಲ್ಲೆಲ್ಲ ಆ ಥರ ಮಾಡ್ಲಿಕ್ಕೆ ಬರೋಲ್ಲ. ಹಳೆ ಗಾಡಿಗಳೇನಾದರೂ ಆಗಿದ್ದರೆ ಸ್ವಲ್ಪ ಪೆಟ್ರೋಲ್ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಇಂಜನ್ ಆಫ್ ಮಾಡ್ಕೊಂಡು ಮಾತ್ರ ಬರಬೇಡ್ರಿ ಈ ರೋಡಲ್ಲಿ. ಯಾವುದೇ ಘಾಟ್ ಸೆಕ್ಷನಲ್ಲಾದರೂ ಅಷ್ಟೇ, ಇಂಜನ್ ಚಾಲೂನೇ ಇರಬೇಕು. ಆಲ್ಮೋಸ್ಟ್ ಘಟ್ಟವನ್ನು ಹಿಡಿದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಇರ್ಬೋದಷ್ಟೇ. ಮತ್ತು ಸ್ನೇಹಿತರೆ, ಮುಂದ್ಗಡೆ ವೆಹಿಕಲ್ಗಳಿದ್ದಾವೆ ಅಂತ ಅಂದಾಗ ನೀವೇನಾದರೂ ಬ್ರೇಕ್ ಹಾಕೋ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಮೊದಲೇ ಬ್ರೇಕ್ ಹಾಕೋದು ಬೆಸ್ಟು. ಅದು ಹತ್ತಿರ ಹೊಕ್ಕೊಂಡು ಬ್ರೇಕ್ ಹಾಕೋದೇನಿದೆ ಅದು ತುಂಬ ರಿಸ್ಕಿ. ಕೆಲವೊಂದು ಗಾಡಿಗಳಿಗೆಲ್ಲ ABS ಎಲ್ಲ ಇರುತ್ತಲ್ವ, ತಕ್ಷಣ ನಿಂತುಬಿಡ್ತವೆ ಅವೆಲ್ಲ. ABS, EBD ಅಂತ ಎಲ್ಲ ಕರೀತಾರಲ್ವ. ಸೊ ಆ ಥರ ಎಲ್ಲ ಇದ್ದ ಗಾಡಿಗಳು ಬ್ರೇಕ್ ಹಾಕಿದ್ಕೊಳ್ಳೆ ನಿಂತುಬಿಡ್ತವೆ. ಆದರೆ ಆ ಥರ ಇಲ್ಲದೇ ಇರೋ ಗಾಡಿಗಳನ್ನೇನಾದರೂ ನೀವು ಚಾಲನೆ ಮಾಡ್ತಾಯಿದ್ದೀರಿ ಅಂತ ಆದರೆ ಬ್ರೇಕ್ ಹಾಕಿದ್ರೂ ಸ್ವಲ್ಪ ದೂರ ಹೋಗಿ ನಿಲ್ತಾವಲ್ಲ ಅವು. ಅದಕ್ಕಾಗಿ ಸ್ವಲ್ಪ ಮೊದಲೇ ಬ್ರೇಕ್ ಅಪ್ಲೈ ಮಾಡ್ಕೊಳ್ಳೋದು ಬೆಸ್ಟ್. ಈಗ ನಾವು ಘಟ್ಟವನ್ನು ಇಳಿದು ಬಂದಿದ್ದೀವಿ, ಸೋಮೇಶ್ವರ ಊರಿಗೆ ಬಂದಿದ್ದೀವಿ. ಇನ್ನೇನು ಘಟ್ಟ ಮುಗೀತು ನೋಡಿ, ಮುಂದ್ಗಡೆ ಊರು ಕಾಣಿಸ್ತಾ ಇದೆ. ಅದು ಬೋರ್ಡ್ ಕೂಡ ಇದೆ, ಸೋಮೇಶ್ವರ ಅಂತ. ಆಗುಂಬೆಯಿಂದ ಘಟ್ಟ ಇಳಿದು ಸೋಮೇಶ್ವರದವರೆಗೂ ಬಂದಿದ್ದೀವಿ ಈಗ ನಾವು. ಇದೇ ಸೋಮೇಶ್ವರ ಊರು.